ನಮಸ್ಕಾರ. ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ. ನಾವೀಗ ಮನೇಲೆ ಗೋಲ್ಗುಪ್ಪೆ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಸುಲಭವಾಗಿ ಮನೇಲೇ ಮಾಡ್ಕೊಬೋದು. ಗೋಲ್ಗುಪ್ಪೆ ಎಲ್ಲ ಮಕ್ಳಿಗೂ ಇಷ್ಟ ಅಂತ ಎಲ್ಲರಿಗೂ ಗೊತ್ತು. ಮೊದಲಿಗೆ ಪಾನಿ ರೆಡಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನಿಮ್ಗೆ ಎಷ್ಟು ಪಾನಿ ಬೇಕೋ ಅಷ್ಟು ನೀರನ್ನು ತಗೊಂಡು ಅದಕ್ಕೆ ಫಸ್ಟು ಪಾನಿ ಮಸಾಲಾನ ಹಾಕಿ ನೀಟಾಗಿ ಒಂದು ಸಲ ಅದನ್ನು ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ನಂತರ ಹುಣಸೆ ರಸನ ಹಾಕಿ. ಈ ಗೋಲ್ಗುಪ್ಪೆ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಭಾನುವಾರ ರಜೆ ಇದ್ದಾಗಂತೂ ತುಂಬ ಮಜವಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಒಂದು ಸಲ ಇದನ್ನ ಮಿಕ್ಸ್ ಮಾಡಿ. ನಂತರ ಚಾಟ್ ಮಸಾಲಾನ ಒಂದು ಸ್ವಲ್ಪ ನೀರಾಗಿ ಸೇರಿಸಿ ಇದಕ್ಕೆ ಬೆರೆಸಿ. ನಂತರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಈಗ 2 ನಿಂಬೆಹಣ್ಣನ್ನು ಹೀಗೆ ರೌಂಡಾಗಿ ಕಟ್ ಮಾಡಿ ಅದಕ್ಕೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಪಾನಿ ಸಿದ್ಧ. ಈಗ ಆಲೂಗೆಡ್ಡೆನ ಬೇಯಿಸಿ ಈ ರೀತಿ ಇಟ್ಕೊಂಡು ಒಂದು ಸ್ಮ್ಯಾಶರಿಂದ ಈ ರೀತಿ ಸ್ಮ್ಯಾಶ್ ಮಾಡಿ. ಈಗ ಎಲ್ಲ ಆಲೂಗೆಡ್ಡೆ ಸ್ಮ್ಯಾಶ್ ಆದ ನಂತರ ಇದಕ್ಕೆ ಬೇಯಿಸಿರೋಂಥ ಬಟಾಣಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಇವೆಲ್ಲವನ್ನು ಇದಕ್ಕೆ ಸೇರಿಸಿ ಇದನ್ನು ಸೇರಿಸಿದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಪುದೀನ ಸೊಪ್ಪು, ಹಾಕಿದ ನಂತರ ಮಸಾಲೆಗಳನ್ನ ಈಗ ಹಾಕಬೇಕಾಗುತ್ತೆ. ಮೊದಲಿಗೆ ಧನಿಯಾ ಪುಡಿನ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಧನಿಯಾ ಪುಡಿ ಹಾಕಿದ ನಂತರ ಅಚ್ಕಾರದ ಪೌಡ್ರು ನಿಮ್ಮ ಖಾರಕ್ಕೆ ತಕ್ಕಂಗೆ ಅದನ್ನು ಹಾಕಿ. ಅಚ್ಕಾರದ ಪುಡಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನಂತರ ಚಾಟ್ ಮಸಾಲಾನ ಹಾಕಬೇಕು. ಚಾಟ್ ಮಸಾಲ ನಿಮ್ಮ ರುಚಿಗೆ ತಕ್ಕಷ್ಟನ್ನು ಹಾಕಿ. ಇವೆಲ್ಲವನ್ನು ಹಾಕಿದ ನಂತರ ನೀಟಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿ. ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ನಾನು ಇದರಲ್ಲಿ ಒಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಎಲ್ಲವನ್ನು ಬೆರೆಸಿದ ನಂತರ ಕೈಯಲ್ಲಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ. ಈಗ ಪೂರಿನ ಈ ರೀತಿ ಮಧ್ಯದಲ್ಲಿ ಹೊಡೆದಿಟ್ಕೊಂಡು ಅದಕ್ಕೆ ನೀವು ಎಲ್ಲರಿಗೂ ತಿನ್ನೋದಕ್ಕೆ ಕೊಡೋದಕ್ಕೆ ಮುಂಚೆ ನಿಂಬೆಹಣ್ಣು ಹುಳಿನ ಮಸಾಲೆಗೆ ಒಂದು ಸ್ವಲ್ಪ ಇಂಟ್ಕೊಳ್ಳಿ. ಅದನ್ನು ಇಂಟ್ಕೊಂಡ ನಂತರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ. ಈಗ ಪಾನಿಗೆ ಒಂದು ಸ್ವಲ್ಪ ಸೇವನ್ನ ಹಾಕಿ. ಸೇವನ್ನ ಮೊದಲೇ ಹಾಕಿದ್ರೆ ಅದು ಮೆತ್ತಗಾಗೋಗುತ್ತೆ. ಹಾಗಾಗಿ ಬಡಿಸೋ ಸಮಯದಲ್ಲಿ ಸೇವ್ ಹಾಕಿ ಪೂರಿಗೆ ಎಲ್ಲ ಮಸಾಲೆನ ಈ ರೀತಿ ತುಂಬಿ ಅದರ ಮೇಲೆ ಸೇವನ್ನ ಈ ರೀತಿ ಹಾಕಿ
ಪಾನಿನ ಗ್ಲಾಸ್ಗಳಿಗೆ ಹಾಕಿ ಎಲ್ಲರಿಗೂ ಕೊಟ್ಟರೆ ಈಗ ರುಚಿಯಾದ ಮತ್ತು ಸವಿಯಾದ ಎಲ್ಲರಿಗೂ ಇಷ್ಟವಾದಂಥ ಗೋಲ್ಗುಪ್ಪೆ ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ. ನಮಸ್ಕಾರ, ಧನ್ಯವಾದಗಳು.